ಬರ್ತಾ ಬಾಗ್ಲಪ್ಪ. ಸರ್ ಜಯರಾಮ್ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಅಲ್ಲಲ್ಲಲ್ಲ, ಎಷ್ಟು ಡೌ ಮಾಡಿದೆ ನೀನು? ನಿಮ್ಮ ಮನೇಲಿ ನನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂತೀಯಾ? ಇಲ್ಲೇನು ಇಷ್ಟೊಂದು ರೆಸ್ಪೆಕ್ಟು? ಪರವಾಗಿಲ್ಲ, ಕೂತ್ಕೋಪ. ಬೇಡ ಸರ್, ನೀವು ನಮ್ಮ ಹಿರಿಯ ಅಧಿಕಾರಿಗಳಲ್ವ ಸರ್? ಓಹ್ ಹೌದಪ್ಪ, ನಿನ್ನ ಅಳಿಯನ ಜೊತೆ ಸೇರಿಕೊಂಡು ಈ ಹಿರಿಯ ಅಧಿಕಾರಿನ ಹರಿದಾಕ್ಬಿಟ್ರಲ್ಲ, ಆವಾಗ ಎಲ್ಲೋಗಿತ್ತು ಈ ಮರ್ಯಾದೆ? ಕ್ಷಮಿಸಿ ಸರ್, ಏನೋ ಅಳಿಯಂದ್ರು ತುಂಬ ಬಲವಂತ ಮಾಡಿದ್ರು ಅಂತ ಕೂತ್ಬಿಟ್ಟೆ. ಹೌದಾ? ಸರಿ, ಈಗ ನಾನು ಬಲವಂತ ಮಾಡ್ತೀನಿ. ಕೂತ್ಕೋ. ಅದೆಲ್ಲ ಸರ್ ಬೇಡ. ಏಯ್, ಕೂತ್ಕೊಂತ ಹೇಳ್ತಿದ್ದೀನಿ ತಾನೇ? ಅರೆ, ಕಾಲ್ ಮೇಲೆ ಕಾಲು ಹಾಕೋಪ್ಪ. ರೆಡಿ ಸರ್. ಏಯ್, ಯಾಕೆ ನಾಚಿಕೆ? ಹಾಕೋ ಹಾಕೋ. ಸ್ಟೇಷನಲ್ಲಿ, ಅದು ಇನ್ಸ್ಪೆಕ್ಟರ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡಿರೋ ಹೆಡ್ ಕಾನ್ಸ್ಟೇಬಲ್, ಸರಿನಾ ಇದು? ಸರಿ ಇಲ್ಲ ಸರ್. ತಪ್ಪು ತಾನೆ? ತಪ್ಪು. ಏಯ್ ಜಯರಾಮ, ಎದಳ ಮೇಲೆ. ಎದಳ ಮೇಲೆ. ಏನ್ ಜಯರಾಮ, ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ಯಾ? ನೀವೇ ಅಲ್ವಾ ಸರ್ ಕೂತ್ಕೊಂಡಿದ್ದು? ಮಣ್ಣು ಅಂತೀನಿ, ತಿಂತ್ಯಾ? ಗಾಂಚಲಿ ಜಾಸ್ತಿ ಆಗಿದೆ ನಿಮಗೆ. ನನ್ನ ಮಗಳಿಗೆ ಆವಾಜ್ ಆಗ್ತೀಯಂತೆ. ಸರ್, ನಿಮ್ಮ ಮಗಳು ತಪ್ಪು ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ತಿದ್ದುಕೊಂತ ಬುದ್ಧಿ ಹೇಳಿ ಸರ್. ಹಲೋ, ನೀನು ಯಾರಯ್ಯ ನನ್ನ ಮಗಳಿಗೆ ಬುದ್ಧಿ ಹೇಳಕ್ಕೆ? ನನ್ನ ಹೆಸರು ಹೇಳಿ ಸತೀಶನ ಅಂಗಡಿಯಿಂದ ದುಡ್ಡು ಕೊಡದೆ ಹಣ್ಣು ತರಕಾರಿ ಎಲ್ಲ ತಂದಿದ್ರು ಸರ್. ಜುಜ್ಬಿ 1000 ರೂಪಾಯಿ ಕೊಡ್ಲಿಲ್ಲ ಅಂತ ಅವಳು ಮರ್ಯಾದೆ ತೆಗಿತೀಯಾ? ಏಯ್, ಅವಳನ್ನ ಎಷ್ಟು ಚೆನ್ನಾಗಿ ಸಾಕಿ ಬೆಳೆಸಿದ್ದೀನಿ ಗೊತ್ತಾ? ನಾನು ಲಂಚ ಎಲ್ಲ ತಗೊಳ್ಳಲ್ಲ ಅಂತ ನಿಮಗೂ ಗೊತ್ತಲ್ವ ಸರ್? ಅಂಥದ್ರಲ್ಲಿ ಆ ಅಂಗಡಿ ಸತೀಶ ನನಗೆ ಬಾಯಿಗೆ ಬಂದಂಗೆ ಅಂದ. ಅಲ್ಲ ಕಣ, ಅವನೇನು ಅಂದ ಅಂತ ನನ್ನ ಮಗಳಿಗೆ ಬೈಯೋದು ನೀನು? ನಾನೇನು ಬೈಲಿಲ್ಲ ಸರ್, ಮುಂದೆ ಈ ರೀತಿ ಮಾಡಬೇಡಿ ಅಂತ ಬುದ್ಧಿ ಮಾತು ಹೇಳಿದೆ ಅಷ್ಟೇ. ನೀವು ಒಂದು ಸ್ವಲ್ಪ ಬುದ್ಧಿ ಹೇಳಿ ಸರ್. ಬುದ್ಧಿ ಕಲಿಸ್ಬೇಕಾ? ಸರಿ, ಕಲಿಸ್ತೀನಿ ಬಿಡು. ನೋಡ, ಈ ಸೀಸ್ ಆಗಿರೋ ಒಡವೆನೆಲ್ಲ ಬೀರಲ್ಲಿ ಹಚ್ಚಿಡು. ನೀವೇನ್ರಪ್ಪ ಮಾಡ್ತಿದ್ದೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹಲೋ ಹಸ್ಬೆಂಡ್, ಬನ್ನಿ ಬನ್ನಿ. ನಿಮ್ದು ಯಾವ್ದಾದ್ರು ಬಟ್ಟೆ ಹೊಲಿಯಕ್ಕಿದ್ಯಾ? ಹಳೇದಿದ್ರು ಪರವಾಗಿಲ್ಲ, ನನ್ನ ಬಟ್ಟೆನೆಲ್ಲ ಜೋಡಿಸಿ ಅದನ್ನ ಹಾಸ್ತಿ ಮಾಡ್ಬಿಡ್ತೀನಿ. ನಾನು ಒಂದ್ಸಲ ಹರಿದಿದ್ದ ಬಟ್ಟೆ ಮತ್ತೆ ಹಾಕಲ್ಲ. ನೀವು ದುಡ್ಡಿರೋರಲ್ವಾ, ಅದಕ್ಕೆ ಒಂದ್ ಬಟ್ಟೆ ಹರಿದೋದ್ರೆ 10 ಬಟ್ಟೆ ತಗೋತೀರಾ ಅಲ್ವಾ? ಹಂಗಲ್ಲ ರೀ, ಈ ಹರಿದಿದ್ದ ಬಟ್ಟೆನ ಹೊಲ್ಸ್ಕೊಂಡು ನಾನು ಮತ್ತೆ ಹಾಕೊಂಡ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳಿ. ಅದು ನಿಜ ಬಿಡಿ ಹಸ್ಬೆಂಡ್, ನಿಮ್ಮ ಹತ್ರ ಕೋಟಿ ಇದ್ರು ದುರಂಕಾರ ತೋರ್ಸಲ್ಲ ಅಂತ ನಂಗೆ ಗೊತ್ತು. ಏನ್ರಿ ಇಷ್ಟೊತ್ತಾದ್ರೂ ಕೆಲಸ ಮಾಡ್ತಾ ಕೂತಿದ್ದೀರಾ? ಅದು ಈ ಚಳಿಲಿ. ಬನ್ರಿ ಒಳಗೋಣ. ಯಾಕೆ ಹಸ್ಬೆಂಡ್, ನಾನ್ ಚಳಿಯಲ್ಲಿದ್ರೆ ನಿಮ್ಗೆ ನೋವಾಗತ್ತಾ? ಅದೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ವಾ, ಫೀಲಿಂಗು, ಅದಾಗತ್ತಾ? ಕರ್ಮ ಕಣ್ರಿ, ಏನೋ ನಿಮ್ಮ ಆರೋಗ್ಯ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ರೆ ಏನನ್ನ ಮಾತಾಡ್ತೀರಾ? ಹೊರಗಡೆ ವಾಚ್ಮೆನ್ ಅಣ್ಣನು ಕೂತಿರ್ತಾರೆ, ಅವ್ರಿಗೂ ಚಳಿ ಆಗ್ತಿರತ್ತೆ. ನನ್ಗೆ ಹೇಳಿದ್ದೇನ ಅವ್ರಿಗೆ ಯಾಕೆ ಹೇಳಿಲ್ಲ?
ಅಲ್ಲ ರೀ ಅವ್ರ ಕೆಲ್ಸನೇ ಅದು. ಹಗಲು ರಾತ್ರಿ ಅಂತ ನೋಡ್ದೆ ಅವ್ರು ಆ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಆಯ್ಕೆ ಮಾಡಿರೋ ಕೆಲಸ ಅದು, ಅವ್ರಿಗದು ಅಭ್ಯಾಸ ಆಗಿರುತ್ತೆ. ಆದ್ರೆ ನಿಮ್ಗಿದು ಹೊಸದು, ಅದಕ್ಕೆ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಹಸ್ಬೆಂಡು ಯಾರ ಮೇಲೆ ಕಾಳಜಿ ಇರುತ್ತೋ ಅವ್ರ ಮೇಲೆ ಪ್ರೀತಿನೂ ಇರತ್ತಲ್ವಾ? ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ, ಲೈನ್ ಕ್ರಾಸ್ ಮಾಡ್ತಾ ಇದ್ದೀರಾ. ಕಾಳಜಿಗೂ ಪ್ರೀತಿಗೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಈಗ ದಾರಿಲಿ ಯಾರು ಹೋಗ್ತಿರೋರು ಬಿದೋದ್ರೆ ಅವ್ರನ್ನ ವೆಬ್ಸಕ್ ಹೋಗ್ತೀವೋ ಇಲ್ವೋ? ಹೋಗ್ತೀವಿ. ಯಾಕೆ ಹೋಗ್ತೀವಿ? ಯಾಕೆ? ಕಾಳಜಿಯಿಂದ. ಹಂಗಂತ ನಾವು ಅವ್ರನ್ನ ಪ್ರೀತಿಸ್ತೀವ? ಇಲ್ಲ ತಾನೆ. ಹಸ್ಬೆಂಡು ನಿಮ್ ಬೇಜಾನ್ ತಲೆ ಇದೆ. ನಾನು ಏನೋ ಅನ್ಕೊಂಡಿದ್ದೆ. ಏನ್ರಿ ಹಿಂಗ್ ಮರ್ಯಾದೆ ಕಳಿತೀರಾ? ತಲೆ ಇಲ್ಲದೆ ಕಂಪ್ನಿ ನಡೆಸ್ತಾ ಇದೀನ ನಾನು? ಹಂಗಲ್ಲ ಹಸ್ಬೆಂಡು, ಮಾತಾಡೋದ್ರಲ್ಲಿ ತಲೆ ಉಪಯೋಗಿಸ್ತಿದ್ದೀರಾ ಅಂದೆ ಅಷ್ಟೇ. ಏನ್ರಿ ಮಾಡ್ಕೊಂಡ್ರಿ? ನೋಡ್ಕೊಂಡ್ ಕೆಲಸ ಮಾಡ್ಬೇಕಲ್ವಾ? ನೋಡಿ ರಕ್ತ ಬರ್ತದೆ, ಇರಿ ಬಟ್ಟೆ ಕಟ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ ಹಸ್ಬೆಂಡು, ಒಂದ್ ತೊಟ್ಟು ರಕ್ತ ಬಿದ್ರೆ ನಾನೇನ್ ಸಾಯಲ್ಲ. ರೀ, ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಸಾಯ ಮಾತು ಯಾಕ್ರಿ ಆಡ್ತೀರಾ? ಇನ್ಯಾರಿಗೋಸ್ಕರ ಬದುಕಿರ್ಬೇಕು ಹಸ್ಬೆಂಡು, ನೀವೇ ಹೇಳಿ. ಈಗೇನ್ ಬಟ್ಟೆ ಕಟ್ಸ್ಕೊತೀರ ಇಲ್ವಾ ನೀವು? ಇಲ್ಲ, ಕಡ್ಸ್ಕೊಳಲ್ಲ. ಅಲ್ಲ, ನಂಗ್ ನೋವಾಗ್ತಿದೆ ಅಂದ್ರೆ ನಿಮ್ಗೇನು? ಬೇಜಾರಾಗಿತ್ತೀರಿ? ಒಬ್ರಿಗೆ ನೋವು ಆದಾಗ ಇನ್ನೊಬ್ರಿಗೆ ಬೇಜಾರಾಗತ್ತೆ ಅನ್ನೋದಾದ್ರೆ ಅದ್ ಪ್ರೀತಿನ ಕಾಳಜಿನ?